ಐವರ ಕಾಂತಿ ಎಣಿಸಿದೆ ಚಿಂತೆ, ಐವರ ಕಾಂತಿ ಎಣಿಸಿದೆ ಚಿಂತೆ, ಕಳೆದ ಪರಿ ಭಾವ ಸಹಿಸನ ಜೀವ, ಕಳೆದ ಪರಿ ಭಾವ ಸಹಿಸನ ಜೀವ, ಕಳೆದ ಪರಿ ಭಾವ ಸಹಿಸನ ಜೀವ, ಸರ್ವೇಶ ಕೊಡು ಚಿರವಿದವ, ಸರ್ವೇಶ ಕೊಡು ಚಿರವಿದವ, ಜ್ವಲಿಸುವುದನ ವರತ ನಿಜಾತ ತಳುಚಿತ ಮನ ಕಾವ್ಯಾಕುಲ ಭಾವ, ಜ್ವಲಿಸುವುದನ ವರತ, ಜ್ವಲಿಸುವುದನ ವರತ, ಜ್ವಲಿಸುವುದನ ವರತ. ಹೇ ಪರಮಾತ್ಮ, ದೀನದಯಾನಿಧಿ ವಾಸುದೇವ, ನಿನ್ನ ಹೊರತು ಬೇರೆ ನನಗೆ ಗತಿಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತಿರುವರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುರುಳಲು ಶಾಸನದ ಅಪಮಾನಿತಳಾದೆನು. ಕದ್ದ ಕಳ್ಳನಂತೆ ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳೆಲ್ಲವೂ ತೀರಿ ಕೊನೆಗೆರಡು ದಿನವಾದರೂ ಸುಖವಾಗಿರணுವೆಂದರೆ ಹೆಜ್ಜೆ ಹೆಜ್ಜೆಗೂ ಈ ರೀತಿ ಅಪಮಾನವೇ? ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಅದೇನನ್ನು ಬರೆದಿರುವೆ ಸ್ವಾಮಿ? ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೇ, ಏಕೆ? ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ನಾನು ನಿಷ್ಕರುಣಳಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 100 ಕಾರಣಗಳಿರುವವು. ನೀವಾದರೂ ಪುರುಷರು, ಯಾರಾದರೂ ನಿಮಗೆ ಪರಿಹಾಸ್ಯ ಮಾಡಿದರೆ, ಅಪಮಾನ ಮಾಡಿದರೆ ನೀವು ಅವರಿಗೆ ಪ್ರತಿಕಾರವನ್ನು ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲವಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರಲ್ಲಿ ಬೇಡಿಕೊಳ್ಳಬೇಕು. ಹೇ ಪರಮಾತ್ಮ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ನಿರ್ಮಿಸಿದೆ ದೇವ? ಅಳಬೇಡ ಪಾಂಚಾಲಿ, ಏತಕ್ಕೆ ಚಿಂತಿಪೆ ಪಾಂಚಾಲಿ, ನೀನೇತಕ್ಕೆ ಚಿಂತಿಪೆ ಪಾಂಚಾಲಿ? ಏತಕ್ಕೆ ಚಿಂತಿಪೆ ಪಾಂಚಾಲಿ, ನೀನೇತಕ್ಕೆ ಚಿಂತಿಪೆ ಪಾಂಚಾಲಿ? ದಂಡಧರನ ಕೋದಂಡದಿಂದಲೇ, ದಂಡಧರನ ಕೋದಂಡದಿಂದ ಖಂಡಿಸುವೆ ಆ ದುರ್ಯೋಧನನ, ಖಂಡಿಸುವೆ ಆ ದುರ್ಯೋಧನ. ತುಂಡುಗೈದು ದುಶ್ಯಾಸನ ರಕ್ತವೇ, ತುಂಡುಗೈದು ದುಶ್ಯಾಸನ ರಕ್ತ. ಮಂಡೆ ಬಾಚಿ ಮುಡಿಗಟ್ಟಿಸುವೆ, ಮಂಡೆ ಬಾಚಿ ಮುಡಿಗಟ್ಟಿಸುವೆ, ಮಂಡೆ ಬಾಚಿ ಮುಡಿಗಟ್ಟಿಸುವೆ. ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಆಹಾ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದೆಯು ಸಾಯುವವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ದ್ರೌಪದಿ, ಪ್ರಿಯತಮೇ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೆ. ಆದುದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಆದರೆ ಈ ದಿನ ಈಗೇಕೆ ಆಗಿರುವೆ ಅದನ್ನು ತಿಳಿಸಬಾರದೆ? ಹೇಳುವೆನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಹಿಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳು ಪ್ರಿಯ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿ ಭಾನುಮತಿಯು ಬಂದಿದ್ದಳು. ಆಕೆಯು ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತನನ್ನು ಕಳುಹಿಸಿರುವರು, ಇನ್ನೇನು ಸಂಧಿಯಾಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ತಾನೆ ಎಂದು ನನ್ನನ್ನು ಕಂಡು ಪರಿಹಾಸ್ಯ ಮಾಡಿದಳು. ಪ್ರಿಯ, ಏನು ಈ ರೀತಿ ನುಡಿದಳ ಮದಾಂಧಳು? ನೋಡಿದಳೆ ಪರಿ ನೀಚಳು ಪಾಂಚಾಲಿ, ನೋಡಿದಳೆ ಪರಿ ನೀಚಳು
ನಿರುಪಮೋನಳು ಭಯ ಪಡದೆ ನುಡಿದಳೆ ಪರಿಣಿತಳು ಪಾಂಚಾಲಿ ಪ್ರಾಣೇಶ್ವರ ಭಾನುಮತಿಯಿಂದ ಗತಿ ನಿಂದಿಸುತ್ತೆ ಕೊಂದಿಸುತ್ತೆ ಭಾನುಮತಿಯಿಂದ ಗತಿ ನಿಂದಿಸುತ್ತೆ ಸುಂದರಿ ನಿನ್ನಯ ಮನ ಭಂಗಪಡಿಸಿ ಸುಂದರಿ ನಿನ್ನಯ ಮನ ಭಂಗಪಡಿಸಿ ನುಡಿದಳೆ ಪರಿಣಿತಳು ನಿರುಪಮೋನಳು ಭಯ ಪಡದೆ ನುಡಿದಳೆ 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 ಪರಿಣಿತಳು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವರು? ಇನ್ಯಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಏನು ಶ್ರೀಕೃಷ್ಣನೇ? ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆ. ಅದರಲ್ಲಿ ಭಾನುಮತಿಗೆ ನೀನೇನು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನ ಈ ಮುಡಿಯನ್ನು ಕಟ್ಟಲಾರನೆ ಎಂದು. ಬಾಪು ಪಾಂಚಾಲಿ ಬಾಪು ಜಾಣೆ ಗಣನೀಲವೇಣಿ ಭಾಮಿನಿ ವಾಣಿ ಜಾಣೆ ಗಣನೀಲವೇಣಿ ಭಾಮಿನಿ ವಾಣಿ ಮೋಹಿನಿ ತರುಣಿ ವರಗುಣಿ ಮದನ ನರಗಿಣಿ ಮಾನುನಿ ಜ್ಞಾನಿ ಕಾಮಿನಿ ಮಣಿ ಪಾಂಚಾಲಿ ಘೋರಮೋರ ಯುದ್ಧ ಸಾರಿ ಬಂದುದೀಗ ಪಾಂಚಾಲಿ ಘೋರಮೋರ ಯುದ್ಧ ಸಾರಿ ಬಂದುದೀಗ ಹಿರತನದ ಓಣಿ ನುಡಿದಿರುವೆ ರಾಣಿ ಹಿರತನದ ಓಣಿ ನುಡಿದಿರುವೆ ರಾಣಿ ಕಾಮಿನಿ ಮಣಿ ಜಾಣೆ ಘನನೀಲವೇಣಿ ಭಾಮಿನಿ ಮಣಿ ಮೋಹಿನಿ ತರುಣಿ ವರಗುಣಿ ಮದನ ನರಗಿಣಿ ಮಾನುನಿ ಜ್ಞಾನಿ ಕಾಮಿನಿ ಮಣಿ ಪಾಂಚಾಲಿ ತರುಣಿಗೆ ಬೀಳಲ್ ವರಣಾಸ್ತ್ರ ಕಂಡಲ್ ತರುಣಿಗೆ ಬೀಳಲ್ ವರಣಾಸ್ತ್ರ ಕಂಜಲ್ ಪರಿಹರಿಸಿದಲ್ಲಿ ಏನ ಕೈವಚಾರ ಸಾಕ್ಷತನು ನೊಂದಿತೀಗ ಪರಿಹರಿಸಿದಲ್ಲಿ ಏನ ಕೈವಚಾರ ಸಾಕ್ಷತನು ನೊಂದಿತೀಗ ಕಾಮಿನಿ ಮಣಿ ಜಾಣೆ ಘನನೀಲವೇಣಿ ಭಾಮಿನಿ ಮಣಿ ಮೋಹಿನಿ ತರುಣಿ ವರಗುಣಿ ಮದನ ನರಗಿಣಿ ಮಾನುನಿ ಜ್ಞಾನಿ ಕಾಮಿನಿ ಮಣಿ ಪಾಂಚಾಲಿ ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಪ್ರಾಣೇಶ್ವರ, ನೆನಪಿದೆಯೇ? ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತು ಹೇಳಿದೆಯಲ್ಲವೇ ಪ್ರಿಯ? ಪಾಂಚಾಲಿ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿದೆ ಇಲ್ಲವೇ? ಮಾಡಿದಷ್ಟು ಪ್ರತಿಜ್ಞೆಯನ್ನು ಮರೆಯುವಷ್ಟು ಹೇಳಿಯಲ್ಲ ನಾನು. ಹೇಳುವುದು ಮಾತ್ರವಲ್ಲ ಪ್ರಿಯ, ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ನಾನು ಸುಮ್ಮನೆ ಇಚ್ಛಿಸಿ ಆದರೂ ಪ್ರಯೋಜನವೇನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾದವರಲ್ಲವೇ? ದೇವಿ, ಈ ನಿನ್ನ ಪ್ರಿಯತನ ಮೇಲೆ ಅಷ್ಟೊಂದು ಅಸಮಾಧಾನವೇ ಏಕೆ? ಬಾಹಿಗೆ ಕುಳಿತುಕೋ ನನ್ನ ತೊಡೆಯ ಮೇಲೆ. ಪ್ರಾಣೇಶ್ವರ, ಮೊದಲು ನೀವು ದುರ್ಯೋಧನನ ಶಿರವನ್ನು ಧರೆಗಿಳಿಸಿ, ನಂತರ ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳುವೆನು. ಜಾಣೆ ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಜಾಣೆ ಮುದ್ದಾಡುವೆನು ಬಾರೆ. ದೇವಿ,
ಅದಮರ ಕೆಣಕು ತರಣದು ಕುರುವಂಶವನೇ ನಾಶಗೈಯುವೆ. ಕುರುಕುಲ ಅದಮರ ಕೆಣಕು ತರಣದು ಕುರುವಂಶವನೇ ನಾಶಗೈಯುವೆ. ದುರುಳ ದುಶಾಸನ ಒಡಲಂ ಬಗೆದು ದುರುಳ ದುಶಾಸನ ಒಡಲಂ ಬಗೆದು ಹೆಚ್ಚಿದ ಮುಡಿಯ ಕಟ್ಟುವೆ ನಾನು. ಹೆಚ್ಚಿದ ಮುಡಿಯ ಕಟ್ಟುವೆ ನಾನು. ತಾನೆ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು. ಜಾನೆ ಮುದ್ದಾಡುವೆನು ಬಾರೆ. ದೇವಿ ಪ್ರಾಣೇಶ್ವರ ಸಮಯ ಪರಿಭವ ಮರತಿಹನೇನೆ ಕೈದವನ್ನು ಮರತಿಹನೇನೆ. ಸಮಯ ಪರಿಭವ ಮರತಿಹನೆ ಗೈದ ಶಪಥವನ್ನು ಮರತಿಹನೆ. ಚಿಂತಿಸದಿರು ನೀ ದ್ರುಪದ ಕುವರಿಯೇ. ಚಿಂತಿಸದಿರು ನೀ ದ್ರುಪದ ಕುವರಿಯೇ. ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ. ನಾನೇ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು. ಜಾಣೆ ಬಲು ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಪ್ರಿಯ ಹೇಳಿದನಲ್ಲವೇ, ಇನ್ನು ಏನೇನೋ ಹೇಳಿದೆಯಲ್ಲ ಪ್ರಿಯ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತೇನೆ. ಧರ್ಮಪರಾಯಣನಾದ ಯುಧಿಷ್ಠರನು ಆ ದುರ್ಯೋಧನ ಅಂತ ಅಪರಾಧಗಳನ್ನು ಕ್ಷಮಿಸುವುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ಭೀಮಸೇನನು ಯುದ್ಧದ ಪ್ರಸ್ತಾಪವನ್ನು ತಿಳಿದು ಕೆರಳಿನ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಇವನನ್ನು ಸಮಾಧಾನಪಡಿಸಲು ನಿನ್ನ ಹೊರತಾಗ ಮತ್ತಾರು ಶಕ್ತರಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಅರ್ಜುನ, ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೇ. ನಿಜ ನಿಜ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಗೆ ಇಷ್ಟೊಂದು ಸಿಟ್ಟಾಗಿರುವುದು? ಏಕೆ ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಮುಖದಿಂದ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿತ್ತು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿನಗೆ ಉಚಿತವಾಗಿ ಕಾಣಬಹುದು. ಇನ್ನು ಅರ್ಜುನನು ಅನುಮೋದಿಸಬಹುದು. ಓ ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿನಗೆ ಸಹ್ಯವಾಗಿ ಕಾಣಬಹುದು. ಇನ್ನೊಂದು ಗಳಿಗೆಯೂ ನಾನು ಇದನ್ನು ಸಹಿಸಲಾರನು. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಈ ಅರ್ಜುನನ ಸಹಾಯವನ್ನಾಗಲಿ ನಾನೆಂದಿಗೂ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಕಥೆ ಇವೆರಡೇ ಕುರುಕುಲವನ್ನ ಸಮೂಲವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನಗೆ ತೋರಿದ್ದನ್ನು ಮಾಡುವೆನು. ನಿಲ್ಲು ಸಹೋದರ, ಕೋಪ ನನ್ನಲ್ಲಿ ಇಷ್ಟೊಂದು ಕೋಪ ಬೇಕು? ಅರ್ಜುನ, ಕೌರವರೆಲ್ಲ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ತಡೆಯುವುದೇ ನನಗೆ ದುಸ್ಸಾಧ್ಯ. ಕೋಪ ಮಾಡಬೇಡ ಅಣ್ಣ. ಭೀಮಸೇನನು ಧರ್ಮರಾಯನು ನಮಗೆ ಹಿರಿಯನು. ಅವನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವ ಪಾಂಚಾಲಿ?
ಧರ್ಮಜನಾಜ್ಞೆಯ ಮೀರಲಾರದೆ ನಾವು ಧರ್ಮಜನಾಜ್ಞೆಯ ಮೀರಲಾರದೆ ನಾವು ವೈರವ ಮರೆತೆವೋ ವೈರವ ಮರೆತೆವೋ ಸೈರಿಸುತ್ತ ಮರಗುವೆಯೇತಕ್ಕೆ ಮಾನಿನಿ ಮಣಿಯಲೇ ಮರಗುವೆಯೇತಕ್ಕೆ ಇದಕ್ಕೆ ಏನ್ ಹೇಳಿವೆ ಪಂಚ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದೇ ನಿಮಗೆ ಉಚಿತವಲ್ಲವೇನು? ಪಾಂಚಾಲಿ ಪಾಂಚಾಲಿ ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವೀಗ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ವಿಚಾರಕ್ಕಾಗಿ ದುಃಖಿಸಬೇಕಾಗುತ್ತದೆ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತನನ್ನು ಕಳುಹಿಸಲು ಇದು ಮದುವೆ ಔತಣವಲ್ಲವೆಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಇದೀಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗೆ ಕಳುಹಿಸಿ ಅಪಮಾನಕ್ಕೆ ಗುರಿಪಡಿಸುತ್ತಿರುವಿರಲ್ಲ ಅನ್ನುವುದೇ ನನಗೆ ಚಿಂತೆಯಾಗಿರುವುದು. ಆಹಾ, ಏನೀ ಕೋಲಾಹಲ! ಅರ್ಜುನ, ಇನ್ನು ನಾನು ಹೋಗುವೆನು. ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ನಿಲ್ಲು ಪ್ರಿಯ. ಯದುಪತಿಯು ನಮ್ಮನ್ನೇ ನೋಡುತ್ತಾ ಸಂತೋಷದಿಂದ ಇತ್ತ ಕಡೆಯೇ ಬರುತ್ತಿರುವನು. ಆತನಿಂದ ರಾಜ್ಯ ಸಮಾಚಾರವನ್ನು ತಿಳಿದು ಮುಂದೆ ನಿನ್ನಿಚ್ಛೆಯಂತೆ ನಡೆ. ಪರಮಾತ್ಮ, ಪೊರೆಯೋ ಮುರುಳಿಧರ ದುರಿತಹರ ಮುರುಳಿ ಮೋಹನನೇ ಪೊರೆಯೋ ಮುರುಳಿಧರ ಧರೆಯ ಬಂಧುವು ನೀನಾಗಿರುವೆ. ದುರಿತಗಳೆಲ್ಲವ ನೀ ಹರಿಸಿರುವೆ. ಏಕಿ ಮೌನ ನಿನಗಿದು ತಡಿ. ಏಕಿ ಮೌನ ನಿನಗದು ತಿಳಿ. ಮುರುಳಿ ಮೋಹನನೇ ಪೊರೆಯೋ ಮುರುಳಿಧರ ಕೃಷ್ಣ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ಸಮರ್ಪಕವಾಗಿ ನಡೆಯಿತು. ಭೀಷ್ಮಾದಿಗಳು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ರಾಜಸಭೆಯಲ್ಲಿ ನನ್ನನ್ನು ವಿಜವಿಜವಾಗಿ ಉಪಚರಿಸಿದನು. ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ. ಮೊದಲು ಅಣ್ಣನ ಮಾತು ಮುಗಿಯಲಿ. ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೂ ಮುಗಿಯುವುದು. ಯದುಪತಿ, ಸಭೆಯಲ್ಲೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ಸಮಸ್ಯೆಯ ಮಾತುಗಳು ನಮಗೆ ಬೇಡ.
ನಮ್ಮ ಅಗ್ರಜನ ಅಪೇಕ್ಷೆಯಂತೆ ಐದು ಗ್ರಾಮಗಳಿಗಾಗಿ ಸಂಧಿಯಾಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತ ವಾಸದ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳಿ ತೊಡಿಸಲು ಹವಣಿಸುತ್ತಿರುವೆಯ ಯಾದವಾಗ್ರಣಿ, ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ನಿನಗಿಷ್ಟೊಂದು ಅಸಹನೆ ಏಕೆ ಭೀಮಸೇನ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳಿದನು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನ ಈ ಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಕೃಷ್ಣ ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಮಾಚಾರವನ್ನು ತಿಳಿಸಿದರು. ಅವರು ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರಣ್ಣ? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರೆಲ್ಲರೂ ಒಪ್ಪಿದರು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು, ಅದನ್ನು ಸಾಧಿಸಿದೆ. ಕೃಷ್ಣ, ಇನ್ನು ನಾನು ಹೋಗುವೆನು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಹೊಂದಿಸಿರಿ. ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಾಧೇನಿ, ನೀನು ನಿರಾಶರಾಗಬೇಡ. ಈ ಭೀಮಸೇನನ್ನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ನೀನು ನಿಜವಾಗಿಯೂ ಇಡುಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದು ಹೇಗೆ ಸಾಧ್ಯ ಭೀಮಸೇನ? ಇದು ಸ್ವಲ್ಪ ಸಮಾಧಾನವನ್ನು ತಂದು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಕೃಷ್ಣ, ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪೊಂದು ವಿಚಾರವೊಂದಿರುವುದು ಭೀಮಸೇನ. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ವಾಸುದೇವ, ಜನಾರ್ದನ, ಹೇಳು ಏನೋ ಸಂದೇಶ. ನಿನಗೆ ಆ ಸಂದೇಶವನ್ನು ಕೇಳವೆಚ್ಚಿದ್ದರೆ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲ ಭೀಮಸೇನ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು ಭೀಮಸೇನ. ಇಲ್ಲಿ ಆ ಗದೆಯನ್ನು ಸ್ವಲ್ಪ ದೂರವಾಗಿಡು, ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುತ್ತೇನೆ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ಹಾಗಾದರೆ ನೀನು ನನ್ನ ಬಂದಿ, ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ ಅರ್ಜುನ. ಕ್ಷಣಕಾಲ ಮಾತ್ರ. ಹಾಗೆ ಆಗಲಿ ಭೀಮಸೇನ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದು ಯಾಜ್ಞಾಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತುಗಳನ್ನು ನಾನು ಎಂದಾದರೂ ಮೀರಿರುವೆನು ಪರಮಾತ್ಮ. ಹಾಗಾದರೆ ತೆಗೆದುಕೋ ಯಜ್ಞವನ್ನು. ಇದು ನನಗೊಂದು ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೇನು ನೋಡು. ಇದೇನು ಪರಿಹಾಸ್ಯವನ್ನ? ಪರಿಹಾಸ್ಯವಲ್ಲ ತಂಗಿ, ಹಾಡು ಮುಗಿಲಿ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಹುದೋ ತಂಗಿ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಹುದೋ ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಸೋದರಿ ತಂಗಿ. ಕುರು ರಾಜಸಭೆಯಲ್ಲಿ ದುರುಳ ದುಶಾಸನ. ಕುರು ರಾಜಸಭೆಯಲ್ಲಿ ದುರುಳ ದುಶಾಸನ, ಸೀರೆಯ ಸೆಳೆಯ ಮರೆಯಿಡುತ್ತಾ. ಸೀರೆಯ ಸೆಳೆಯ ಮರೆಯಿಡುತ್ತಾ ಪರೆಯೋ ಕೃಷ್ಣ 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 ಎಂದು.
ಪೊರೆಯ ಕೃಷ್ಣ 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 ಎಂದು ವರದನಾಗಿ ನಿನ್ನ ಸಲಹಿದೆಲೆ ತಂಗಿ. ವರದನಾಗಿ ನಿನ್ನ ಸಲಹಿದೆಲೆ ತಂಗಿ, ವರದನಾಗಿ ನಿನ್ನ ಸಲಹಿದೆಲೆ ತಂಗಿ. ವರದನಾಗಿ ನಿನ್ನ ಸಲಹಿದೆಲೆ ತಂಗಿ, ಸಂತಪಿಸುವೆಗೇಕೆ ಸೋದರಿ ಚಿಂತೆ ಎಂತಹುದ ಸಂತೈಸಲು ನಾನಿದೆ. ಸಂತಪಿಸುವೆಗೇಕೆ 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 ಸೋದರಿ. ತಂಗಿ, ಅಣ್ಣ, ಶತ್ರುಗಳ ಎಡೆಮಳೆಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ಈ ಹಗ್ಗದಿಂದ ನಿನ್ನ ಪತಿಗಳನ್ನು ಭದ್ರವಾಗಿ ಬಂಧಿಸು. ನಿನ್ನಿಚ್ಛೆ ಇದ್ದಂತಾಗಲಿ ಪರಮಾತ್ಮ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ಈಗ ಎಲ್ಲರೂ ಕೇಳಿರಿ. ಧರ್ಮನಂದನ, ಕಿರೀಟಿ, ಯಾಜ್ಞಾಸೇನಿ ವಾಸುದೇವ ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ರಾಜಸಭೆಯಲ್ಲಿ ಈ ದಿನ ನನ್ನ ಅಂಗಾಂಗಗಳನ್ನು ಬಂಧಿಸಲು ಆಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲಿದ್ದರೆ ಯಾರು? ಯಾರ ದುರಾತ್ಮರು? ಇಂತಹ ಸಾಹಸವು ಮತ್ತಾರಿಗೆ ಸಾಧ್ಯ ಭೀಮಸೇನ? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನ ನೆರವೇರಿಸಿದನು. ಯಾಜ್ಞಾಸೇನಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುಂದಿ ಕೌರವನು ಈ ರೀತಿ ಅಪಮಾನಪಡಿಸಿದನೆ. ಅಗ್ರಜ, ಧನುಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ, ರತಿಕರ ವೀರಘೋಷದಲ್ಲಿ ಎಂದು ಹೇಳಿಬಿಟ್ಟನು. ಹಾಗಾದರೆ ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಬಂದು ನಿಂತಿರುವುದು ಈ ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲವೆಂದು. ಯಾಜ್ಞಾಸೇನಿ, ನನ್ನ ಕೈಗಳನ್ನು ಬಿಚ್ಚು. ಏನು ಬಿಡಿಸುವುದಿಲ್ಲವೇ? ನೀನೊಂದು ಕುಲಕುಲಾಂತಕ ಹೆಮ್ಮಾರಿ. ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ನೀನೆಲ್ಲಿ ಬಿಚ್ಚುವೆ? ನೀನೊಂದು ಧರ್ಮದ ಗೊಡ್ಡು. ಧನಂಜಯ, ಪ್ರಿಯ ಸಹೋದರ ಅರ್ಜುನ, ನನ್ನ ಕೈಗಳನ್ನು ಬಿಚ್ಚು. ಏನು, ನೀನು ಬಿಡಿಸುವುದಿಲ್ಲವೇ? ಎಲ್ಲೆಲ್ಲವೋ ನಪುಂಸಕ, ಕೈಲಾಗದ ಹೇಳಿ. ಜನಾರ್ದನ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಎಷ್ಟೇ ಆದರೂ ಕಟ್ಟಿಸಿದವನು ನೀನೇ ಅಲ್ಲವೇ? ಕಪಟ ನಾಟಕ ಸೂತ್ರಧಾರಿ. ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ಎಲ್ಲಿ ನನ್ನ ಕಡೆ? ಎಲ್ಲರೂ ಕೇಳಿರಿ ಈ ಚಂಡ ಪ್ರಚಂಡ ಭೀಮಸೇನನ ಪ್ರತಿಜ್ಞೆಯನ್ನು. ಅಂದು ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪ್ರಭಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನನಿಂದ ಅಪಮಾನ ಹೊಂದಿ ಕಣ್ಣೀರಿಡುತ್ತಾ ಮುಕ್ತ ಕೇಶಿಯಾಗಿ ಪಾಂಡವರ ಅಪಕೀರ್ತಿ ರೂಪುಗೊಂಡಂತೆ ನಿಂತಿದ್ದ ಈ ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ನಾನೀ ಪ್ರತಿಜ್ಞೆಯನ್ನು ಮಾಡಿದ್ದೆನು. ಇಂದು ಈ ದಿನ ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಈ ಪ್ರತಿಜ್ಞೆಯನ್ನು ಮಾಡುವೆನು. ಸಂಹರಿಸಿ ತನುವಂ ಬಗೆದು ರಕ್ತದಿ ಬಿರುಮುಡಿ ಕಟ್ಟಿಸುವೆನ.
ತರುಣೀಮಣಿ ಈ ವಚನ ಪರಿದಂಜನ ಬೇಡ. ತರುಣೀಮಣಿ ಈ ವಚನ ಪರಿದಂಜನ ಬೇಡ. ಷಂಡರಂ ಸಬರದಿಂ ಸೀಳ್ವೆನೋ ಜಬದೀ ಕೃಷ್ಣನು ಹೇಳಿದ ಸ್ಥಾನವಿದೆ, ಅಲ್ಲಿ ನಿನ್ನ ಜನ್ಮ ರಹಸ್ಯವನ್ನು ತಿಳಿವೆ ಎಂದು ಹೇಳಿದನು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಜೆಯಿಂದ ಎಲ್ಲವನ್ನು ತಿಳಿದಿರುವೆ. ನೀನಾದರೂ ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ಪರಮಾತ್ಮ, ನನ್ನನ್ನು ಉದ್ಧರಿಸು. ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹು ಜನ್ಮದಾತನೆ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹು ಜನ್ಮದಾತನೆ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಬಲ್ಲವನು ನೀನಾಗಿ ಎಲ್ಲವನ್ನೂ ತಿಳಿದಿರುವೆ. ಬಲ್ಲವನು ನೀನಾಗಿ ಎಲ್ಲವನ್ನೂ ತಿಳಿದಿರುವೆ. ಕೊಲ್ಲದಿರು ಕುಲದಲ್ಲಿ ನೊಂದಿಹೆನು ಬಾಳಿನಲ್ಲಿ, ಕೊಲ್ಲದಿರು ಕುಲದಲ್ಲಿ ನೊಂದಿಹೆನು ಬಾಳಿನಲ್ಲಿ. ಕೊಲ್ಲದಿರು ಕುಲದಲ್ಲಿ ನೊಂದಿಯನು ಬಾಳಿನಲ್ಲಿ, ತಲೆ ಹಿಡುವೆ ಪಾದದಲ್ಲಿ ಕುಲ ತಿಳಿಸು ಕರುಣದಲ್ಲಿ. ತಲೆ ಹಿಡುವೆ ಪಾದದಲ್ಲಿ ಕುಲ ತಿಳಿಸು ಕರುಣದಲ್ಲಿ. ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹು ಜನ್ಮದಾತನೆ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಸಲ್ಲದ ಮಾತಾಡಿ ಅಲ್ಲಗಳೆವರು ಜನರು, ಸಲ್ಲದ ಮಾತಾಡಿ ಅಲ್ಲಗಳೆವರು ಜನರು. ಎಲ್ಲಿ ಹೋದರು ಹೀನ ಕುಲದವರು ಎನ್ನುವರು, ಎಲ್ಲಿ ಹೋದರು ಹೀನ ಕುಲದವರು ಎನ್ನುವರು. ಎಲ್ಲಿ ಹೋದರು ಹೀನ
ಕುಲದವನು ಎನ್ನುವರು ಇನ್ನೇಕೆ ಈ ಮೌನ ಕೊಡು ತಂದೆ ತಿರಮಾನ ಇನ್ನೇಕೆ ಈ ಮೌನ ಕೊಡು ತಂದೆ ತಿರಮ ಭವರೋಗ ವೈದ್ಯೋಷಿ ಸೂರ್ಯ ನಮೋ ಬಹು ಜನ್ಮದಾತನೆ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ಕರ್ಣ, ಮಗು ಕರ್ಣ, ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು ಕಂದ. ನೀನು ಏನು ಹೇಳುತ್ತಿರುವೋ ನನಗೆ ತಿಳಿಯದು. ಆದರೆ ನಿನ್ನ ಕಣ್ಣುಗಳಿಂದ ಕರುಣ ದೃಷ್ಟಿಯು ಪ್ರಾತಃ ಕಾಲದ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದೆ. ತಾಯಿ, ನಿನ್ನ ಹೃದಯವು ನನ್ನ ಹೃದಯಾಂತರದೊಳೆ ಅಡಗಿದ್ದ ಚೈತನ್ಯದ ನೆನಪುಗಳನ್ನು ಚೇತರಿಸುತ್ತಿದೆ. ತಾಯಿ, ನೀನು ಯಾರು? ನಮ್ಮಿರುವರ ಸಂಬಂಧವೇನು? ನೀನಾದರೂ ನನ್ನ ಜನ್ಮರಾಶಿಯನ್ನು ತಿಳಿಸಬಲ್ಲೆಯ? ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ ಅರ್ಜುನನ ತಾಯಿ? ಹೌದು ಕಂದ, ನಿನ್ನ ಶತ್ರುವಾದ ಅರ್ಜುನನ ತಾಯಿ. ಆದರೆ ಅದಕ್ಕಾಗಿ ನನ್ನನ್ನು ಮಾತ್ರ ದ್ವೇಷಿಸಬೇಡ ಕಂದ. ಆದರೆ ಅಂದು ನಾನು ನಿನಗೆ ಮಾಡಿರುವ ಅಪರಾಧಕ್ಕಾಗಿ ನಿನ್ನಲ್ಲಿ ಕ್ಷಮೆಯನ್ನು ಕೇಳುತ್ತಿರುವೆನು. ಈ ನಿನ್ನ ತಾಯಿಯ ಹೃದಯವನ್ನು ನೋವಿಸಬೇಡ ಕಂದ. ರಾಜಮಾತೆ, ನೀನು ಏಕಾಂಗಿಯಾಗಿ ಗಂಗಾ ತೀರಕ್ಕೆ ಬರಲು ಕಾರಣವೇನು ತಾಯಿ? ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇದೆ ಮಗನೇ. ಕೇಳು ತಾಯಿ, ನಿನ್ನ ಅಭಿಷ್ಟವೇನು ಕೇಳು. ಶಾಸ್ತ್ರ ಧರ್ಮಕ್ಕೆ ವಿರುದ್ಧವಲ್ಲದಿರುವ ಏನನ್ನಾದರೂ ಕೇಳು. ಆನಂದದಿಂದ ನಿನ್ನ ಅಡಿದಾವಲ್ಲಿ ಸಮರ್ಪಿಸು ನಮ್ಮ. ಕರ್ಣ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆನು ಕಂದ. ನನ್ನನ್ನು ಕರೆದುಕೊಂಡು ಹೋಗೋದು ಎಲ್ಲಿಗೆ ತಾಯಿ? ನನ್ನ ಹೃದಯ ಪೀಠಕ್ಕೆ. ನನ್ನ ಹೃದಯವು ನಿನ್ನ ಪ್ರೀತಿಗಾಗಿ ಹಾತೊರೆಯುತ್ತಿರುವುದು ಮಗನೇ. ಅಮ್ಮ, 5 ಜನ ವೀರಪುತ್ರರನ್ನು ಪಡೆದ ಭಾಗ್ಯವತಿ ಜನನಿ ಈ ಹೀನ ಕುಲದ ಸೂತಪುತ್ರ ಕರ್ಣನಿಗೆ ನಿನ್ನ ಹೃದಯದಲ್ಲಿ ಸ್ಥಾನವಿರುವುದೇ? ಇರುವುದು ಮಗನೇ. ನಿನ್ನ ಸ್ಥಾನವು ಆ 5 ಜನ ಪುತ್ರರಲ್ಲಿ ಮೊದಲನೆಯದ್ದು. ಯಾವ ಅಧಿಕಾರದಿಂದ ನಾನು ಆ ಬಲವನ್ನು ಪಡೆಯುವೆನು ತಾಯಿ? ದೇವರು ಕೊಟ್ಟ ನಿನ್ನ ಜನ್ಮ ವಿವಾದದ ಅಧಿಕಾರದಿಂದ. ಕರ್ಣ, ಸತ್ಯವಾಗಿಯೂ ನಾನೇ ನಿನ್ನ ತಾಯಿ, ನೀನೇ ನನ್ನ ಜ್ಯೇಷ್ಠ ಪುತ್ರ. ಹಡೆದಾತೆ ನೀನೇ ನಿಹತ ಭಾಗ್ಯ ಕರ್ಣನಿಗೆ. ಅಮ್ಮ, ಹಡೆದಾತೆ ನೀನೇ ನಿಹತ ಭಾಗ್ಯ ಕರ್ಣನಿಗೆ. ತಂದೆ ಯಾರಮ್ಮ? ಅಮ್ಮ, ಹಡೆದಾತ ನೀನೇ ನಿಹತ ಭಾಗ್ಯ ಕರ್ಣನಿಗೆ. ತಂದೆ ಯಾರಮ್ಮ? ಅಮ್ಮ, ತಂದೆ ಇಲ್ಲದ ಮೇಲೆ ತಾಯಿ ನೀ ಹೇಗಾದೆ? ತಂದೆ ಇಲ್ಲದ ಮೇಲೆ ತಾಯಿ ನೀ ಹೇಗಾದೆ? ಅದ ನೀನು ಎದುರಿಸದೆ ಪರದೇಶಿ ನಾನಾದೆ. ಅದ ನೀನು ಎದುರಿಸದೆ ಪರದೇಶಿ ನಾನಾದೆ. ಹಡೆದಾತ ನೀನೇ ನಿಹತ ಭಾಗ್ಯ ಕರ್ಣನಿಗೆ. ತಂದೆ ಯಾರಮ್ಮ? ಇದೇನು
ಕನಸೆ ದೇವ. ಎತ್ತ ತಾಯಿಯಿಂದ ತ್ಯಜಿಸಲ್ಪಟ್ಟವನಾಗಿ ಅತಿರಥನಿಗೆ ಗಂಗಾಜಲದಲ್ಲಿ ಸಿಕ್ಕಿದೆನೆಂದು ಜನರು ಹೇಳುತ್ತಿದ್ದರು. ಕಳೆದು ಹೋದ ನನ್ನ ತಾಯಿಯು ಕೆಲವು ವೇಳೆ ಅವಕುಂಠನವತಿಯಾಗಿ ಕನಸಿನಲ್ಲಿ ಕಾಣಿಸುತ್ತಿದ್ದಳು. ಆದರೆ ಪರದೆಯನ್ನು ಕಿತ್ತು ಮುಖವನ್ನು ನೋಡುವುದರೊಳಗಾಗಿ ನನಗೆ ಎಚ್ಚರವಾಗುತ್ತಿತ್ತು. ಆದರೆ ಆ ಕನಸಿನ ಮಾಯಾ ರೂಪವು ಈ ದಿನ ಮೂರ್ತಿ ಹೊತ್ತಾಗಿ ನನ್ನ ಕಣ್ಣುಗಳ ಮುಂದೆ ನಿಂತಿರುವುದೇ, ಅಥವಾ ನಾನೇನಾದರೂ ಎಚ್ಚರದಲ್ಲಿ ಕನಸು ಕಾಣುತ್ತಿರುವೆ ನೋಡು ದೇವ. ಸಂಜೆಯು ಕಳೆದು ಈರುಳಿನ ನಸುಮುಸುಕಿನಿಂದ ಕೂಡಿದ ಗಂಗೆ ಆಚೆಯ ದಡದಲ್ಲಿ ನಿನ್ನ ಮಕ್ಕಳ ಸೈನ್ಯ ಶಿಬಿರವು ಸಾವಿರಾರು ದೀಪಗಳಿಂದ ಬೆಳಗುತ್ತಿದೆ. ಈ ಪಾತ್ರದಲ್ಲಿ ಕೌರವರ ಸೇನೆಯು ಅಸಂಖ್ಯಾತ ದೀಪಾರಾಜಿಯಿಂದ ಬೆಳಗುತ್ತಿದೆ. ನಾಳೆ ಪ್ರಾತಃ ಕಾಲ ಪ್ರಾರಂಭವಾಗುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಈ ಉಭಯ ಪಕ್ಷಗಳೆರಡೂ ಹೋರಾಡಬೇಕು. ಆದರೆ ಯುದ್ಧದ ಹಿಂದಿನ ರಾತ್ರಿ ಆ ನನ್ನ ಶತ್ರುವಾದ ಅರ್ಜುನನ ತಾಯಿಯು ನನ್ನ ಬಳಿಗೆ ಬಂದು ಧೀರವಾಣಿಯಿಂದ ನನ್ನ ಮನಸ್ಸಿನ ಪ್ರಸಪ್ತ ಮಾತೃ ಪ್ರೇಮವನ್ನು ಕಸಿಯುತ್ತಿರುವಳು. ಅವಳ ಕರುಣಾದೃಷ್ಟಿಯಿಂದ ನನ್ನ ಹೃದಯವು ಚೇತನ ಹೊಂದಿ ಶತ್ರುಗಳಾದ ಪಾಂಡವರನ್ನು ಸಹೋದರೆಂದು ಆಲಂಗಿಸಲು ತವಕಿಸುತ್ತಿರುವುದು. ಹಾಗಾದರೆ ನನ್ನ ಸಂಗಡ ಬಂದು ಬಿಡು ಕಂದ. ಬರುವೆನು ತಾಯಿ, ಬರುವೆನು. ಸೂಜಿಗಲ್ಲನ್ನು ಕಂಡ ಕಬ್ಬಿಣದಂತೆ ನಿನ್ನ ಆತ್ಮವು ನನ್ನನ್ನು ನಿನ್ನ ಕಡೆಗೆ ಸೆಳೆಯುತ್ತಿರುವಾಗ ಆನಂದದಿಂದ ಬರುವೆನು. ಆದರೆ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ ತಾಯಿ? ನದಿಯ ಆಚಿನ ದಡಕ್ಕೆ ಪಾಂಡವರ ಶಿಬಿರವು ನಿಮ್ಮನ್ನು ಕೈ ಬೀಸಿ ಕರೆಯುತ್ತಿರುವುದು ಮಗನೇ. ಅಮ್ಮ, ಅಲ್ಲಿ ನಾನು ಕಳೆದು ಹೋದ ತಾಯಿಯನ್ನು ಪುನಃ ಪಡೆಯುವನೆ. ಸತ್ಯವಾಗಿಯೂ ಪಡೆಯಬೇಕಂದ. ಜನ್ಮದಾತೆ ಪರಮ ಪುನೀತೆ ಜನ್ಮದಾತೆ ಪರಮ ಪುನೀತೆ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ ಅಮ್ಮ. ಅಮ್ಮ 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 ಸಾಕಿದೆ ಹೊಡಲಿನಲ್ಲಿ ನೂಕಿದೆ ಮಡುವಿನಲ್ಲಿ. ಅಮ್ಮ ಸಾಕಿದೆ ಹೊಡಲಿನಲ್ಲಿ ನೂಕಿದೆ ಮಡುವಿನಲ್ಲಿ ಮಾನ ಕಂಜಿನ ಮಡುವಿನೊಳಗೆ ಬಿಸುಟೆ ಮಾನ ಕಂಜಿನಿ ಮಡುವಿನೊಳಗೆ ಬಿಸುಟೆ ಈ ಅಪಮಾನದ ಬಿರುದನು ಕೊಟ್ಟೆ ಈ ಅಪಮಾನದ ಬಿರುದನು ಕೊಟ್ಟೆ ರಣಕ್ಕೆ ನನ್ನ ದೂಡಿ ಬಿಟ್ಟೆ ರಣಕ್ಕೆ ನನ್ನ ದೂಡಿ ಬಿಟ್ಟೆ ಜನ್ಮದಾತೆ ಪರಮ ಪುನೀತೆ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ ಅಮ್ಮ. ಅಮ್ಮ 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 ನೀ ನನ್ನ ಕರೆದರು ನೀ ನನ್ನ ಕರೆದರು
ಬರಲಾರೆ. ಅಮ್ಮ ನೀ ನನ್ನ ಕರೆದರು ನಾ ಬರಲಾರೆ. ಮಿತ್ರ ದುರ್ಯೋಧನನ ನಾ ಬಿಡಲಾರೆ. ಮಿತ್ರ ದುರ್ಯೋಧನನ ನಾ ಬಿಡಲಾರೆ. ವೈರಿ ಪಾರ್ಥನ ಶಿರವ ಉಳಿಸಲಾರೆ. ಅಮ್ಮ ವೈರಿ ಪಾರ್ಥನ ಶಿರವ ಉಳಿಸಲಾರೆ. ಮುಂದಿದೆ ನಿನಗೆ ಕಣ್ಣೀರದಾರೆ. ಮುಂದಿದೆ ನಿನಗೆ ಕಣ್ಣೀರದಾರೆ. ಜನ್ಮದಾತೆ ಪರಮ ಪುನೀತೆ ಹೃದಯದ ಮನ ದೇವತೆ ಮಾತೆ. ಹೃದಯದ ಮನ ದೇವತೆ ಅಮ್ಮ. ಅಮ್ಮ 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 ಹಾಗಿದ್ದರೆ ನನ್ನನ್ನು ತ್ಯಜಿಸಿದೆ ಏಕೆ ತಾಯಿ? ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಅಪಮಾನದ ಆವರ್ತಕ್ಕೆ ನನ್ನನ್ನು ಬಿಟ್ಟೆ ಏಕೆ? ಅಮ್ಮ ಕರ್ಣಾರ್ಜುನರ ಸೋದರ ಸ್ನೇಹವನ್ನು ನಾಶ ಮಾಡಿ ಅವರ ಈರುವರ ಮಧ್ಯೆ ದ್ವೇಷದ ಕಮರೆಯನ್ನು ನೆನಕೆ ಸೃಷ್ಟಿಸಿದೆ ಏಕೆ ತಾಯಿ? ಏಕೆ ಮಾತಾಡುವುದಿಲ್ಲ? ನೋಡು, ಈ ಗಾಂಭೀರಾಂಧಕಾರವು ಭೂಮಿಯನ್ನು ಆವರಿಸಿರುವಂತೆ ಈ ನಿನ್ನ ಲಜ್ಜೆಯು ನನ್ನ ಜೀವನವನ್ನೇ ಅಂಧಕಾರಮಯ ಮಾಡಿದೆ ತಾಯಿ. ಅಂಧಕಾರಮಯವಾಗಿ ಮಾಡಿದೆ. ಅಮ್ಮ ನನಗೆ ಉತ್ತರ ಕೊಡುವ ಇಷ್ಟವಿಲ್ಲವೇ? ಹೋಗಲಿ ಬಿಡು. ನನ್ನ ಪ್ರಶ್ನೆಯು ನಿರುತ್ತರವಾಗಿ ಉಳಿಯಲಿ. ನಾನು ಯಾವ ಅಪರಾಧಕ್ಕಾಗಿ ನಿನ್ನ ಮಾತೃಪ್ರೇಮದಿಂದ ವಂಚನಾದೆ ಎಂಬುದನ್ನು ತಿಳಿಸಿದ್ದಿದ್ದರೆ ಹೋಗಲಿ. ಅಂದು ನೀನು ನುಚ್ಚು ನೂರು ಮಾಡಿದ ಸ್ವರ್ಗಕ್ಕೆ ಪುನಃ ನನ್ನನ್ನು ಕರೆದುಕೊಂಡು ಹೋಗಲು ಏಕೆ ಬಂದೆ ತಾಯಿ? ಏಕೆ ಬಂದೆ? ಕುಮಾರ, ಈ ನಿನ್ನ ನಿಂದನೆಯ ಮಾತುಗಳಿಗಿಂತಲೂ ಸಾವಿರಾರು ನೋವುಗಳನ್ನು ನಾನು ಅನುಭವಿಸಿರುವೆನು. 5 ಜನ ಪುತ್ರರನ್ನು ಪಡೆದಿದ್ದರು. ಇಂದಿಗೂ ನನ್ನ ಹೃದಯವು ಬಂಜೆಯ ಹೃದಯದಂತೆ ನೀರಸ ದುಃಖಮಯ. ಕುಮಾರ, ಅಂದು ನಾನು ನಿನಗೆ ಮಾಡಿರುವ ಅಪರಾಧಕ್ಕಾಗಿ ಇಂದು ನಿನ್ನಲ್ಲಿ ಕ್ಷಮೆಯನ್ನು ಕೇಳುತ್ತಿರುವೆನು. ದಯಮಾಡಿ ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಕ್ಷಮಿಸುವೆನು ತಾಯಿ. ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯು ನಿನ್ನನ್ನು ಕ್ಷಮಿಸುವುದು. ಅಳಬೇಡ ತಾಯಿ, ಅಳಬೇಡ. ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯು ನಿನ್ನ ದುಃಖದಾವನ್ನು ಶಮನ ಮಾಡಲಿ. ಕರ್ಣ, ನಾನು ನಿನ್ನನ್ನು ಪುನಃ ಹೊಂದುವ ಇಚ್ಛೆಯಿಂದ ಇಲ್ಲಿಗೆ ಬರಲಿಲ್ಲ ಮಗನೇ. ಅದು ಬಯಲು ಬಯಕೆ ಎಂಬುದನ್ನು ನಾನು ತಿಳಿದಿರುವೆನು. ಆದರೆ ನಾನು ಬಂದಿರುವುದು ನಿನ್ನ ಜನ್ಮಗತವಾದ ಅಧಿಕಾರವನ್ನು ನಿನಗೆ ಪುನಃ ಕೊಡಲು. ತಾಯಿ, ನಾನು ಸೋತ ಪುತ್ರನಾಗಿಯೇ ಹುಟ್ಟಿದೆನು, ಸೋತ ಪುತ್ರನಾಗಿಯೇ ಬೆಳೆಯುವನು. ನನಗೆ ಯಾವ ರಾಜ್ಯದ ಆಸೆಯೂ ಬೇಡ ತಾಯಿ. ಹಸ್ತಿನಾವತಿಯ ರತ್ನ ಸಿಂಹಾಸನವು ನಿನ್ನದು. ಅದನ್ನು ಪುನಃ ಪಡೆಯಲು ನೀನು ಪ್ರಯತ್ನಿಸು ಮಗನೇ. ಅಮ್ಮ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಲಭಿಸುವ ಮಾತೃಪ್ರೇಮವನ್ನು ಕೊಡಲು ನಿರಾಕರಿಸಿದೆ ನೀನು. ಇಂದು ನನಗೆ ರಾಜ್ಯ ಲೋಭವನ್ನು ತೋರಿಸುವೆಯಾ? ಕೆಳತನದಲ್ಲಿ ನೀನು ಚಿಗುಟು ಹಾಕಿದ ಬಂಧು ಪ್ರೇಮದ ಸಸಿಯು ಒಣಗಿ ಹೋಗಿದೆ ತಾಯಿ, ಪುನಃ ಚಿಗುರುವುದಿಲ್ಲ. ಅಯ್ಯೋ ದೈವವೇ, ಬಾಲ್ಯದಲ್ಲಿ ನಾನೇ ಬೆಳೆದ ಶಿಶು ಇಂದು ಬೆಳೆದು ಹೆಮ್ಮರವಾಗಿ ತನ್ನ ಸಹೋದರರನ್ನೇ ಕೊಲ್ಲುವ ಕಾಳರಾಕ್ಷಸನಾಗಿ ಉದ್ಭವಿಸಿರುವುದಲ್ಲ. ಚಿಂತಿಸಬೇಡ ತಾಯಿ, ಚಿಂತಿಸಬೇಡ. ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮ ನುಡಿಯುತ್ತಿರುವುದು. ನಾನು ಕೇವಲ ವಿಫಲ ಕದನವನ್ನು ಹುಡುಕುತ್ತಿರುವೆ ಎಂಬುದನ್ನು ಬಲ್ಲೆ. ಅಮ್ಮ, ನನ್ನ ಗೆಳೆಯನಾದ ದುರ್ಯೋಧನನ್ನು ಮಾತ್ರ ತ್ಯಜಿಸುವಂತೆ ಹೇಳಬೇಡ ತಾಯಿ. ವೈಭವದಲ್ಲಿ ನಾನು ಅವನ ಗೆಳೆಯನಾಗಿದ್ದೆ. ಮುಂದೆಯೂ ಅವನಿಗೆ ಆಗುವ ದುರ್ಗತಿಯನ್ನು ಆನಂದದಿಂದ ಎದುರುಗೊಳ್ಳುವನು. ಅಮ್ಮ, ಪಾಂಡವರು ವಿಜಯಶಾಲಿಗಳಾಗಲಿ, ನಾನು ಅಭಿವಚನ ಕೊಡುವೆನು. ಅರ್ಜುನನ ಹೊರತುಪಡಿಸಾಗಿ
ನಾಲ್ವರ ಮೇಲೆ ಕೈ ಮಾಡುವುದಿಲ್ಲವೆಂದು ನೀನು ನಿರ್ದಯಳಾಗಿ ಪ್ರಪಂಚದ ಅಪಮಾನ ಆವರ್ತಕ್ಕೆ ನನ್ನನ್ನು ಅನಾಥ ಶಿಶುವನ್ನಾಗಿ ನನ್ನನ್ನು ಬಲಿಕೊಟ್ಟೆ. ಈಗಲೂ ಅಂದಿನಂತೆ ಪ್ರಪಂಚದ ಅಪಮಾನಕ್ಕೆ ನನ್ನನ್ನು ಬಲಿ ಕೊಟ್ಟು ಬಿಡು ತಾಯಿ, ನನ್ನನ್ನು ಬಲಿ ಕೊಟ್ಟು ಬಿಡು. ಕರ್ಣ, ನಾನಿನ್ನು ಬರುವೆನು ತಾಯಿ, ಯುದ್ಧ ರಂಗದಲ್ಲಿ ಸಿಗುವೆನು. ಕಂದ, ಕೊನೆಯದಾಗಿ ನನ್ನದೊಂದು ಮಾತನ್ನು ನೆರವೇರಿಸಿ ಕೊಡುವೆಯಾ ಮಗನೇ? ಏನು ತಾಯಿ? ಕರ್ಣ, ಸತ್ಯವಾಗಿಯೂ ನೆರವೇರಿಸಿ ಕೊಡುವೆನೆಂದು ನೀನು ನನಗೆ ವಚನವಿತ್ತರೆ ನಾನಾ ಮಾತನ್ನು ಕೇಳುತ್ತೇನೆ. ಆದರೆ ನಾಳಿನ ದಿನ ರಣರಂಗದಲ್ಲಿ ತೊಟ್ಟ ಬಾಣವನ್ನು ಮಾತ್ರ ಪುನಃ ತೊಡಬೇಡ ಕಂದ. ಕ್ಷಮಿಸು ಮಗನೇ.